ತಂದಾಗ ಎಕ್ಸಾಕ್ಟ್ಲಿ 9.5 ಇಂಚ್ ಇದ್ದ ದುಡ್ಡೋನು ಇವಾಗ ಆಲ್ಮೋಸ್ಟ್ 11 ಇಂಚ್. ಇದೇ ಒಂದು ಕ್ಯಾನಿಸ್ಟರ್ ದಪ್ಪ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ದು. ಇಲ್ಲಿಂದ ಔಟ್ಲೆಟ್ ವಾಲ್ವ್ ಇಲ್ಲಿ ನೋಡ್ತಾ ಇದ್ರೆ ಇನ್ಲೆಟ್ ಕ್ಯಾಪಿಂದ ಇತ್ತು. ಚಿಕ್ಕ ಡಬ್ಬ ಅಕ್ವೇರಿಯಂ ಒಳಗೇನೆ ಇಟ್ಬಿಟ್ಟಿದ್ದೇನೆ. ಇದನ್ನು ಹೇಗೆ ಕಂಟೈನರ್ ಒಳಗೆ ಹೋಗುತ್ತೆ. ಇಫ್ ಯು ಕ್ಯಾನ್ ಸಿ, ಐ ಡೋಂಟ್ ನೋ ವಿಡಿಯೋಲಿ ಕವರ್ ಮಾಡೋಕ್ಕಾಗತ್ತಾ ಅಂತ. ಇಫ್ ಯು ಕ್ಯಾನ್ ಸಿ, ಇದು ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡಿರೋ ದಿವಸ. ಆ್ಯಂಡ್ ಸಿ ಹೌ ಗ್ರೇಸ್ಫುಲಿ ದೇ ಆರ್ ಸ್ವಿಮ್ಮಿಂಗ್. ಹಲೋ ಎವ್ರಿವನ್. ಸೊ ಈ ಒಂದು ವಿಡಿಯೋನಲ್ಲಿ ಪ್ರೀವಿಯಸ್ 2 ಅರ್ವಾನ ತಂದಿದ್ದೆ. ಆ ವಿಡಿಯೋನಲ್ಲಿ ಲಾಸ್ಟ್ ಕ್ಲಿಪ್ ನಾನು ಹಾಕಿದ್ದೆ. ಒಂದು ದೊಡ್ಡ ಕ್ಯಾನಿಸ್ಟರ್ ಮಾಡೋಕ್ಕೋಗಿ ಐ ಫೇಲ್ಡ್ ಮೆಸರೇಬಲಿ ಬಿಕಾಸ್ ನಂಬರ್ ಆಫ್ ರೀಸನ್ಸ್. ನೋಡಿಲ್ಲ ಅಂದರೆ ಮೇಲ್ಗಡೆ ಲಿಂಕ್ ಇರುತ್ತೆ ನೋಡಿ. ಕ್ವಿಕ್ ಕ್ಲಿಪ್ ತೋರಿಸ್ತೀನಿ. ಇಲ್ಲಿ ಇದೇ ಒಂದು ಕ್ಯಾನಿಸ್ಟರ್ ದಪ್ಪ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ದು. ಇಲ್ಲಿಂದ ಔಟ್ಲೆಟ್ ವಾಲ್ವ್ ಇಲ್ಲಿ ನೋಡ್ತಾ ಇದ್ರೆ ಇನ್ಲೆಟ್ ಕ್ಯಾಪಿಂದ ಇತ್ತು. ಬಟ್ ನೀರು ವಾಪಸ್ ಬರ್ತಾ ಇರಲಿಲ್ಲ ಅಕ್ವೇರಿಯಮಿಂದ. ಸೊ ಪ್ಲಾನ್ ಚೇಂಜ್ ಮಾಡಿ ಅಷ್ಟೊಂದು ದೊಡ್ಡದು ಮಾಡೋದು ಬೇಡ ಅಂತ ಫೈನಲಿ ಈ ಒಂದು ಚಿಕ್ಕ ಡಬ್ಬ ಅಕ್ವೇರಿಯಂ ಒಳಗೇನೆ ಇಟ್ಬಿಟ್ಟಿದ್ದೇನೆ. ಇದನ್ನು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಐ ವಿಲ್ ಕ್ವಿಕ್ಲಿ ಗಿವ್ ಅ ರಿವ್ಯೂ. ಇದು ನಾರ್ಮಲ್ ಇಂಟರ್ನಲ್ ಫಿಲ್ಟರ್ದು ಹೆಡ್ಡು. ಅಲ್ಲಿಂದ ನೀರು ಪಂಪ್ ಆಗುತ್ತೆ. ಯೂಶಲಿ ಫೋರ್ಸು ಈ ಕಡೆ ಇರೋದ್ರಿಂದ ಗಲೀಜೆಲ್ಲ ಪೂಪೆಲ್ಲ ಏನು ಬರುತ್ತೆ ಅದು ಈ ಕಡೆ ಲೆಫ್ಟ್ ಸೈಡ್ ಆಫ್ ದ ಅಕ್ವೇರಿಯಮಲ್ಲಿ ಬಂದು ಸೆಟ್ಲ್ ಆಗುತ್ತೆ. ಅಲ್ಲಿಂದ ಬಂದು ಇಲ್ಲಿ ಪೈಪ್ ಒಳಗಿಂದ ಬಂದು ಇಲ್ಲಿ ಈ ಒಂದು ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಹೋಗುತ್ತೆ. ಇಫ್ ಯು ಕ್ಯಾನ್ ಸಿ, ಐ ಡೋಂಟ್ ನೋ ವಿಡಿಯೋಲಿ ಕವರ್ ಮಾಡೋಕ್ಕಾಗತ್ತಾ ಅಂತ. ಇಫ್ ಯು ಕ್ಯಾನ್ ಸಿ, ಅಲ್ಲಿ ಫಸ್ಟ್ ಲೇಯರು ಸ್ಮಾಲ್ ಪೋರ್ಸ್ ಇರೋ ಸ್ಪಾಂಜ್ ಹಾಕಿದ್ದೀನಿ. ಸೆಕೆಂಡ್ ಲೇಯರು ಆ್ಯಕ್ಟಿವ್ ಕಾರ್ಬನ್ ಇದೆ. ಥರ್ಡ್ ಲೇಯರು ಲಾವಾ ರಾಕ್ಸ್ ಇದೆ. ಫೋರ್ತ್ ಲೇಯರ್ ಲಾಸ್ಟ್ ಲೇಯರ್ ಏನು ನೋಡ್ತಾ ಇದ್ದಾರೆ ಅದು ಸಿರಾಮಿಕ್ ಬಾಲ್ಸ್ ಇರೋದು. ಬೇಸಿಕಲಿ ಇದರದ್ದು ಬೇಸಿಕ್ ಐಡಿಯಾ ಇಲ್ಲ, ಬೇಸಿಕ್ ಅಜೆಂಡಾ ಏನು ಅಂದರೆ ಫಿಶ್ ಪೂಪಲ್ಲಿ ನೈಟ್ರೈಟ್ ಇರುತ್ತೆ. ಅದನ್ನು ನೈಟ್ರೈಟಿಗೆ ಕನ್ವರ್ಟ್ ಮಾಡಿ ವಿಚ್ ಈಸ್ ಲೆಸ್ ಟಾಕ್ಸಿಕ್ ಕನ್ವರ್ಟ್ ಮಾಡಿ ವಾಪಸ್ ಅದೇ ನೀರನ್ನ ಅಕ್ವೇರಿಯಮಿಗೆ ಬಿಡ್ತೀವಿ. ಇಲ್ಲಿಂದ ಇನ್ಲೆಟ್ ತೊಗೊಳ್ತಾ ಇದೆ ಪೈಪಲ್ಲಿ. ಔಟ್ಲೆಟ್ಟು ನೀವಿಲ್ಲಿ ಆ ಡಬ್ಬದಲ್ಲಿ 4 ಹೋಲ್ ಮಾಡಿದ್ದೀನಿ. ಆ ಹೋಲಲ್ಲಿಂದ ಆಚೆ ಬರ್ತಾ ಇದೆ. ಆ್ಯಂಡ್ that's it. Finally we made it. I made it. It was not easy. And DIY ಮಾಡೋಕ್ಕೆ ಅಂತ ಈ ಪ್ಲ್ಯಾನ್ ಮಾಡಿದ್ದು. ಟೋಟಲ್ ಕಾಸ್ಟ್ ಕಂಟೈನರ್ ಮನೆಯಲ್ಲೇ ಇತ್ತು. ವೈಟ್ ಸ್ಪಾಂಜು, ಆ್ಯಕ್ಟಿವ್ ಕಾರ್ಬನ್ನು, ಸಿರಾಮಿಕ್ ರಾಕ್ಸು, ಲಾವಾ ರಾಕ್ಸ್ದೆಲ್ಲ ನಾನು ಇದೇ ವಿಡಿಯೋ ಇವಾಗ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದರಲ್ಲಿ ನಾನು ಎಲ್ಲ ಏನು ಕ್ವಾಂಟಿಟಿ ನಾನು ತೊಗೊಂಬಂದಿದ್ದೆ ಆಲ್ಮೋಸ್ಟ್ 250-300 ಗ್ರಾಮ್ಸ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲ ಅರ್ಧ ಯೂಸ್ ಮಾಡಿದ್ದೀನಿ. ಅಪಾರ್ಟ್ ಫ್ರಮ್ ಸ್ಪಾಂಜ್ ಎವ್ರಿಥಿಂಗ್ ಕ್ಯಾನ್ ಬಿ ರಿಯೂಸ್ಡ್ ಅಗೇನ್. ಇದು ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡಿರೋ ದಿವಸ. ಆ್ಯಂಡ್ ಸಿ ಹೌ ಗ್ರೇಸ್ಫುಲಿ ದೇ ಆರ್ ಸ್ವಿಮ್ಮಿಂಗ್. Look at them. And for your reference, I'll show you how grown exactly in about a month. ಇವನು ತಂದಾಗ ಎಕ್ಸಾಕ್ಟ್ಲಿ 9.5 ಇಂಚ್ ಇದ್ದ ದುಡ್ಡೋನು ಇವಾಗ ಆಲ್ಮೋಸ್ಟ್ 11 ಇಂಚ್ ಆಗಿದ್ದಾನೆ. ಅವನು ಹಿಂದೆಗಡೆ ಇರೋನು ಜಸ್ಟ್ 8 ಇಂಚ್ ಇದ್ದ, ಇವಾಗ ಅವನು 10 ಇಂಚ್ ಆಗಿದ್ದಾನೆ. ಆ್ಯಂಡ್ ಒನ್ ಮೋರ್ ಥಿಂಗ್, I don't know how many people remember this. This is Avani, this is Adya, this is me and my mom. Signing off. We'll meet you next time.